ತಾತ್ನಾರ ನಮಸ್ಕಾರ, ಆರಾಮದಿರಿ? ಹುನಪ್ಪ ಶಿವಪ್ಪ ಆರಾಮದಿನಿ. ಮತ್ತೇನು ಸಮಾಚಾರ ಏನಾಯ್ತು? ಮದುವೆ ಇಲ್ತಾನೆ ಬಂತು, ಏನು ಕತಿ ನಿಮ್ಮ ತಮ್ಮಂದ? ಅದನ್ನೇ ಮಾತಾಡೋಮಂತ ಬಂದೈತೆ. ಎಲ್ಲ ಇದಾಗೈತಿಲ್ರಿ, ಅದಕ್ಕೆ ಒಂದು ದಿನ ಬರ್ಕೊಟ್ಟು ಟ್ರಿಪ್ ಅಂದ್ರೆ ನಾವೆಲ್ಲ ಸ್ಟಾರ್ಟ್ ಮಾಡೋದು ಮಾಡಿದ್ರಿ ಕೆಲಸಗಳು ಜಲ್ದಿ ಮುಗಿಸ್ಬಿಡೋಮಂತ. ಚಲೋ ಚಲೋ ಒಳ್ಳೇದು, ಶುಭಸ್ಯ ಶೀಘ್ರಂ ಅಂತೇಳಿ ಎಲ್ಲ ಜಲ್ದಿ ಮುಗಿಸ್ಬಿಡ್ರಿ. ಈಗೇನು ದಿನಗಳು ಚಲೋ ಅದಾವೆಲ್ಲ ಮಾಡಿಬಿಡ್ರಿ. ಎಲ್ಲಿ ಮನೆಗೆ ಮಾಡ್ತೀರಿ, ಗುಡಿಯಾಗ ಮಾಡ್ತೀರಿ, ನಿಮ್ಮ ಕಡೆ ಅವ್ರ ಕಡೆ? ಇಲ್ಲ ರೀ ತಾತ್ನಾರ, ನಮ್ಮ ಕಡೆನೇ ಮದ್ವಿ. ಎಲ್ಲಿ ಗುಡಿಯಾಗ ಅಂದ್ರೆ ಗುಡಿಯಾಗ ಮಾಡಮ್ರಿ, ಎಲ್ಲಿ ಅಂತ ಇನ್ನೂ ಇದು ಮಾಡಿಲ್ರಿ. ನಾವು ಗುಡಿಯಾಗ ಮಾಡಿಬಿಡಂಬಿಟ್ರಿ ಸಿಂಪಲ್ಲಾಗಿ. ಸಿಂಪಲ್ ಅಂತ ಅನ್ನೋಕ್ಕೇನು ಸಿಂಪಲ್ಲಾಗಿ ಏನು ಬೇಡ, ಲಾಸ್ಟ್ ಕೊನೆ ಹುಟ್ಟು ಮಗ ಚಲೋತ್ನಾಗ ಮಾಡ್ರಿ. ಅಂತ ದೂರಿ ಮಾಡ್ಕೊಂಡೆಲ್ಲ ಮೈ ಮೇಲೆ ಕೇಳ್ಕೊಬಿಡ್ರಿ. ಗುಡಿಯಾಗ ಮಾಡಂಗಿದ್ರೆ ಮಾಡ್ಕೇರಿಲ್ಲ, ಅಲ್ಲಿಂದ ಅಂಗಳೈತೆ ಊಟಕ್ಕೆಲ್ಲ ಸರಿ ಆತೈತೆ, ಮಾಡ್ಕೇರಿ. ಹಂಗೇನಿಲ್ಲ, ದಿನಗಳು ನೋಡಿ ಹೇಳ್ತ ನಾವು ಆತ್ರಿ ತಾತ್ನಾರ. ಮತ್ತೆಲ್ಲ ಮುಂದೆ ನಿಂತು ನೀವೇ ನಡೆಸ್ಕೊಡ್ಬೇಕೆಲ್ಲ ಊರಿದ್ಯಾರು. ಈಗೆಲ್ಲ ಮದುವೆ ಮಾತುಕತೆ ನಿಮ್ಮ ಮೇಲೆ ನಡೆದೈತೆ. ಆಯ್ತಪ್ಪ ಗೊತ್ತೈತೆ, ಹೇಳಿಲ್ಲ ಮಾಡೋ ಮದ್ದೇನು ತಿಳ್ಕಿಸ್ಬೇಡ. ನಿಮ್ಮಪ್ಪ ಎಂಥ ಒಳ್ಳೆ ಮನುಷ್ಯ ನೋಡಿದ್ರೆ, ಎಲ್ಲ ಜೊತೆಗೆ ಹುಟ್ಟಿ ಬೆಳೆದಾರೆ ಎಲ್ಲರೂ. ಪಾಪ ತಗೋದ ನೀವು ನೋಡಿದ್ರೆ ಅದನ್ನ ಸರ್ತಿ ಲೆಕ್ಕಕ್ಕೆ ಎಷ್ಟು ಚಂದ ಭಾಳ ಮಾಡ್ಕೊಂಡು ಹೊಂಟಿರಿ ಎಲ್ಲರೂ. ಕೈಯಾಗಿ ಬೆಳೆದು ಹುಡುಗ್ರು ಎಷ್ಟು ಜವಾಬ್ದಾರಿಯಿಂದ ಹೊಂಟಿರಿ. ಮಾಡೋಣ ಎಲ್ಲ ನಿಂತು ಮಾಡೋಣ, ಏನು ತಿಳ್ಕಿಸ್ಬೇಕು ಆಯ್ತಾ, ಎಲ್ಲ ಮಾಡೋಣ. ಏನು ದಿನ ಬರ್ಕೊಡ್ಬೇಕು ಸರಿ, ನಾನು ಪಂಚಾಂಗ ನೋಡ್ಕೊಂಡು ದಿನ ಬರೆದು ಕಳಿಸ್ಕೊಡ್ತೀನಿ. ನಮ್ಮ ಹುಡುಗನ ಕೂಡ ಯಾವ ಡೇಟ್ನಾಗ ಅಂತೇಳಿ ಇದು ಮಾಡ್ಕೊಡ್ತೀನಿ ತವ. ಟೈಮಿಂಗು, ಮುಹೂರ್ತ, ಯಾವ ಟೈಮು, ತಾಳಿ ಕಟ್ಟೋ ಟೈಮ್ ಎಲ್ಲ ಪ್ರತಿಯೊಂದನ್ನು ಬರೆದು ಇದು ಮಾಡಿಕೊಡ್ತೀನಿ. ಆ ಹುಡುಗಿ ಜಾತಕ, ಹುಡುಗನ ಜಾತಕ ಮನೆಗೆ ತಂದು ಕೊಡೋ. ಆಮೇಲೆ ಅದು ನೋಡಿ ಬರ್ಕೊಟ್ಟು ನಾನು ಬಂದು ಕೊಡ್ತೀನಿ, ಇಲ್ಲ ಬಂದು ಹುಡುಗನ ಕೊಡ್ತೀನಿ. ಆಯ್ತು ಆತ್ನಾರ, ಅಷ್ಟಾಗಿ ತಿಳ್ಕಿಸಿ ಹಾಕೋಬಿಟ್ರಿ, ಬರ್ದಿಡ್ರಿ. ಇನ್ನು ನೀವು ಯಾವಾಗ ಬಾ ಅಂತೀರಿ ಅವಾಗ ಬಂದು ನಾನು ಇಸ್ಕೊಂಡು ಹೋಗ್ತೀನಿ. ಆಯ್ತು, ಇವತ್ತು ಯಾವಾರು ಶುಕ್ರವಾರ ನಾನು ಕೆಲಸ ಮಾಡಿ ನಿಮ್ಗೆ ಕೊಟ್ಟೋಗಿರೋ. ನಾನೆಲ್ಲ ಬರೆದು ನಿನಗೆ ನಾಳೆ ಮುಂಜಾನೆ ಬಂದ್ಬಿಡು, ಎಲ್ಲ ಬರೆದಿಟ್ಟಿರ್ತೀನಿ. ಹುಡುಗಿ ಜಾತಕ ಎಲ್ಲ ಕೊಟ್ಟೋಗಿ ಇವತ್ತಿನಾಗ ಮುಂಜಾನೆ ಬಂದು ಇಸ್ಕೊಂಡು ಹೋಗ್ಬಿಡು. ಆಯ್ತಿರ್ತಾರೆ, ನಾನು ಅಷ್ಟ ಮಾಡೋಣ ತಗೋರಿ. ಮತ್ತು ನಿಮ್ಮ ಮಗಳದ್ದೇನು ಇದೇ ಐತಿಲ್ಲ, ತೊಟ್ಲಾಗ ಇಟ್ಟಿಡೇನು ಇಟ್ರೇನು? ಆತ ತಿಟ್ಟಾರಿ, ಅಲ್ಲೇ ಸಿಂಪಲ್ಲಾಗಿ ಏನು ಇಟ್ಟು ಯಾರಿಗೆ ಇದು ಮಾಡ್ಲಾರ್ದಂಗೆ ನಾವು ಸ್ವಲ್ಪ ಸಂಕ್ಷಿಪ್ತಾಗಿ ಮುಗಿಸ್ಬಿಡು ಅಂತ ಹೇಳಿದ್ನಲ್ರಿ. ಮತ್ತು ಮುಡ್ಚಿಡ್ ತಗೋಬೇಕಿತ್ತಲ್ಲ, ಇವೆಲ್ಲ ಮಾಡೋಕೆ ಬರ್ತಿದ್ದಿಲ್ಲ. ಹಂಗಾಗಿ ಎಲ್ಲ ಮುಗಿಸ್ಕೊಂಬಿಟ್ಟಾರೆ ಜಲ್ದಿ, ಏನು ಸಂಕ್ಷಿಪ್ತವಾಗಿ ಮಾಡಿಬಿಟ್ಟಾರಲ್ಲೇ. ಆಯ್ತಾಯ್ತು, ಚಲೋ ಆಯ್ತು ತಗೋ. ಮತ್ತೆ ಯಾವಾಗ ಕರ್ಕೊಂಬರೋದು? ಮತ್ತೆ ಕಿ ಮದುವೆ ಅಷ್ಟು ಕರ್ಕೊಂಬರ್ತಿರಲಿಲ್ಲ. ಇನ್ನು ಬಾಣಿತದೆ ಹೇಳ್ರಿ ತಾತ್ನಾರ, ನೋಡ್ಬೇಕು ಬಾ ಅಂತ ಹೇಳ್ತೈತೆ. ಬಂದ್ಲಂದ್ರೆ ಚಲೋ ಆಯ್ತು, ಇಲ್ಲಾಂದ್ರೆ ಮತ್ತೆ ಏನು ಮಾಡೋಕ್ಕಲ್ಲ, ಮುಗಿಸ್ಕೊಂಡೆ ಕರ್ಕೊಂಬರೋ. ಆಯ್ತು, ಇಲ್ಲಿ ನಾಗಮ್ಮದ, ನಿಮ್ಮ ಅವ್ವದ, ಶಾಣಮ್ಮದ ಎಲ್ಲರೂ ಸೇರಿ ಮಾಡ್ತಾರೆ. ಇದು ಮಾಡಿ ಕೇಳ್ಕೊಡ್ರಿ. ಇನ್ನೂ ಗೊತ್ತದ ಇಲ್ಲಿ ಮಣ್ಣು ಸ್ವಲ್ಪ ಅದಲ್ಲ, ಇದ್ರಾಗ ಅದನ್ನೆಲ್ಲ ಆತ ಇಲ್ಲಿ ಹೊತ್ತೊಳದಾಗ ಅದನ್ನೆಲ್ಲ ಹತ್ತನೇ ಕರಿ ಮಾಡ್ತೀವಿ. ಹತ್ತನೇ ಎಲ್ಲ ನಿಂತು ಮಾಡೋಕ್ಕಲ್ಲ, ಹತ್ತನೇ ಅಂತಿನ ಅದಲ್ಲ ಅಮ್ಮ, ಅವರೆಲ್ಲರೂ ಸೇರಿ ಮಾಡಿ ಆಗ್ತಿರತ್ತತ್ನಾರ ಅಷ್ಟೇ ಮಾಡ್ತೀವಿ. ನೋಡೋ ಹಿಂಗೆ ಅನುಕೂಲ ಆಗುತ್ತೆ ಅದ್ರಂಗೆ ಮಾಡ್ಕೊಂಡಂದ್ರೆ ಎಲ್ಲ ನಿಮ್ದೊಂದು ಆಶೀರ್ವಾದ ಇರ್ಬೇಕ್ರಿ ಅಷ್ಟೇ. ಎಲ್ಲ ಮೂವರು ಲಗ್ನ ಇದು ಅದೊಂದು ಹುಡುಗನೊಂದು ಆಗಿಲ್ಲ ಅಂತ ನಮ್ಮ ಚಿಂತೆ ಮಾಡ್ತಿದ್ಲು. ಎಲ್ಲ ನಿಮ್ಮಂಥರ ಒಂದು ಹಿರಿಯರ ಆಶೀರ್ವಾದದಿಂದ ಎಲ್ಲ ಹಾಕತೈತೆ. ಸ್ವಲ್ಪ ಇದೊಂದು ಮುಂದೆ ನಡೆಸ್ಕೊಟ್ಬಿಟ್ರಪ್ಪ ಅಂದ್ರೆ ಉಳಿದು ಎಲ್ಲ ನಾವು ಮಾಡ್ಕೊತೀವಿ. ನಿಮ್ಮ ಮೇಲೆ ಭಾಳ ಭರೋಸೆ ಇಟ್ಟಿದ್ದು ಅದನ್ನ. ಆಯ್ತಾಯ್ತು, ಹೇಳೋ ಸೋಪ್ ಇಷ್ಟು ಕೇಳ್ಕೋಬೇಕು ನೀನು. ಆಯ್ತು ಮಾಡೋಣ ತಗೋ, ತಿಳ್ಕೇಶ್ ಹೇಳ್ಕೊಬಿಡು. ಕರಿ ಅಲ್ಲ ಅಣ್ಣ ತೊಂದರೆ ಇದ್ದಿದ್ರಿ, ತಂಗಿ ಅದಾಳೆ, ಎಲ್ಲರೂ ಸೇರಿದ್ರಿ ಮಾಡಿರಿ. ಚಲೋತ್ನ ಮಾಡ್ಕೊಂಡು ಹೋಗ್ರಿ. ಇರ್ತನೇ ಮಾಡ್ತೀವಿ. ಊರು ಮಂದಿ ಅದಾರ, ಎಂಥ ಒಳ್ಳೆ ಮಂದಿ ಇದ್ರಿ ನೀವು. ಊರು ಪಂಚರಾಗ 5 ಮಂದಿಗೆ ನೀನು ಒಬ್ಬ ತಪ್ಪದ್ರಾಗ ಇಷ್ಟೆಲ್ಲ ಸ್ಥಾನಮಾನಗಳನ್ನು ತಗೊಂಡಿರಿ. ನಿಮ್ಮ ಒಪ್ಪಿದ್ದೆ, ನಿಮ್ಮ ಅಪ್ಪಾಗಿಂದ ನೀನು ದರ್ಶನ ಅಂತಿದ್ದಿ. ಇಂಥ ಒಳ್ಳೆ ಮಂಟನ ಐತಿ, ಯಾಕೆ ಟೆನ್ಷನ್ ಐತಿ, ಯಾಕೆ ಇದು ಮಾಡ್ತಿದ್ರಿ. ಆರಾಮಾಗಿರಿ, ಎಲ್ಲ ಸೇರಿ ಊರು ಮಂದಿ ಎಲ್ಲ ಸೇರಿ ಮಾಡೋಣೈತೆ. ತಿಳ್ಕೇಶ್ ಹಾಕೋಬೋಣ. ಆತ್ರಿ ತಾತ್ನಾರ, ಅಂದ್ರೆ ನಾವು ಓದ್ತಿತ್ತವ್ರು ಕೊಟ್ಟು ಹೋದ್ರಿ. ಮುಂಜಾನೆ ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ ತವ್ರಿ. ಆಯ್ತಪ್ಪ, ಹೋಗ್ರಿ. ಏನು ಬೇಕಾ? ಆರಾಮದ್ದೇನ? ಏನಂತ ಮಗಳು? ಮತ್ತೇನು ವಿಶೇಷ? ಸಂಜೆನ ಬಾರಪ್ಪ ಕುಂತವ. ಏನಿಲ್ಲ, ಬಂದೇ ಇಲ್ಲ. ಬಾಬು ಐತಿ ಕಡೊಟ್ಟ ಸಿದ್ದನೇ ಇಲ್ಲ. ಪಟ್ಟ ತಿರ್ಗಾಡಿ ತಿಪ್ಪೆ ಹಿಡಿದು ತಿರ್ಗಾಡ್ತಿರ್ತೀವಿ ನೋಡಿ. ಊರು ಬೆಣ್ಣೆ ದಡ್ಡ ಆಡ್ತಿರ್ತೀವಿ ಅಣ್ಣ ಸಮಯ. ಏನು ಮಾಡ್ಬೇಕು? ದುಡಿಮೆ ಏನರ ಒಂದು ಹೊಟ್ಟೆ ಪಡಿ ಮಾಡ್ಬೇಕಲ್ಲ. ನಾವೇ ನಿಮ್ಮಂಗೆ ಆರಾಮಿದ್ದು ಫ್ಯಾಮ್ಲಿ ಏನು ಹಿಂಗೆ ಅಂತಿದ್ವಿ ಅಂತ. ಅದು ಕಟ್ಟಿದ್ದೀನಿ, ಅದು ಕಟ್ಟಬೇಡ ನೋಡಲ್ಲ ನಿನ್ನಂತರ. ಅದಲ್ಲ, ಒಂದು ಕಡೆ ಕೆಲಸ ಮಾಡಕತ್ತಿ ಅಂದಮೇಲೆ ಒಂದು ಕಡೆ ಮಾಡೋಕು. ಅದು ಬಿಟ್ಟು 3 ದಿನಕ್ಕೆ ಒಂದ್ಸಲ ಆ ಕಡೆ ಈ ಕಡೆ ಎಲ್ಲ ಕಡೆ ಮಾಡಿದ್ರೆ ಯಾರು ಕಡೆ ಅಂತಾರೆ ಕೆಲಸ? ಒಂದು ಕಡೆ ಕೆಲಸ ಮಾಡಕತ್ತಿ ಅಂದ್ರೆ ಒಂದೇ ಕಡೆ ಮಾಡೋಕಪ್ಪ, ಅವನು ನಂಬಿಕೆ ಇರ್ತದೆ. ಏನೋ ಬಿಡಕ್ಕ ಹೋಗ್ಲಿ, ಅದು ಬಿಡು ಹೋಗ್ಲಿ. ಸದ್ಯಕ್ಕೆ ಏನಾಗ್ತದೆ ಗೊತ್ತೈತೆ ನೀನು ಗಂಡನ ಮನೆಗಲ್ಲಿ? ಏನು ಸುದ್ದಿನ ಗೊತ್ತಿಲ್ಲ ನಿನಗೆ, ಸುಮ್ಮನೆ ಕುಂತಿದ್ದಿಲ್ಲ ನೀನು. ನೋಡಿ ಸಂಜೆ, ನನಗೆ ಯಾಕೆ ಮನೆಗೆ ಬರೋ ಗೊತ್ತು ಇಷ್ಟನೇ ಇಲ್ಲ. ಬಂದಿಲ್ಲದಕ್ಕೆ ತಿಳಿಗೆ ಇಲ್ಲದಿಲ್ಲ ಅದೆಲ್ಲ ತಿಂತೀವಿ. ಅದು ಹೋಗಿ ನೀ ಅಂತ ಜಾಗ್ತೈತಿ. ಚಲೋ ಮನೆಗೆ ಕೊಟ್ಟಿವಿ, ನೀನು ಅದಕ್ಕೆ ಮನೆ ಮೂಲಾಗಿದ್ದಿಲ್ಲ ಅಪ್ಪ. ಎಷ್ಟು ಚಲೋ ಅದ್ರ ಅವ್ರು ನೋಡ್ಯಾರ, ನೀನು ನೋಡ್ಯಾರ ಇದ್ದಿದ್ದಿಲ್ಲ. ಅದನ್ನ ಅವಳಿ ತಿಳಿ ತಿಂತೀವಿ. ಅದು ನೋಡಿದ್ರೆ ಸುಮ್ಮನೆ ಇರಲಾರ ಇದ್ದಿದ್ದಿಲ್ಲ, ಅದೆಲ್ಲ ತಲೆ ತಿಂಕೊಂಡು ಎಲ್ಲ ಇದು ಮಾಡ್ತದೆ. ಅಪ್ಪ, ನೀನು ಮನೆಗೆ ಬರಕ್ಕೆ ಹೋಗ್ಬಿಡಪ್ಪ ಮರ ಹಿಂಗೆ ಮಾಡಿದ್ರೆ. ನಿನಗೆ ಹೇಳಕತ್ತಿಲ್ಲ ಬಸವ,
ಮನೆ ಮಂಟನ ಚಲೋ ಐತದ. ನೀನು ಇಲ್ಲದ ಇವ್ನ ಮಾತು ಕೇಳ್ಕೊಂಡು ನೀನು ಮಾಡಕ್ಕೆ ಹೋದಪ್ಪ ಅಂದ್ರೆ ನೀನು ಮತ್ತೆ ನೆನೆ ಬಿಟ್ಟಿದ್ದ ಆಮೇಲೆ ನೀನು ಅದನ್ನ ಕುಂತು ಮತ್ತೆ ನಾನು ಹೆಚ್ಚಿಗೆ ಹಾಕೋಲ್ಲ. ಆಮೇಲೆ ಅದಾಯ್ತು ಅಂತ ಏನು ಕಡೆ ಬಂದಪ್ಪ ನಿನ್ನ ಮಂಟನ ಸೇರಿಸಲ್ಲ ನಿಮ್ಮಪ್ಪ ನೋಡ್ತಾನೆ. ಸುಮ್ಮನೆ ನಿಂದೊಂದು ತಿಳಿದೇನೆ ನೀನೆಲ್ಲ ಅವ್ರು ಮಾಡೋದು ನೋಡಿದ್ರೆ ನಿನಗೆ ಏನು ಗೊತ್ತೈತಿ? ಏನು ಗೊತ್ತಿಲ್ಲ, ಸುಮ್ಮನೆ ಏನಾಗಲ್ಲ. ನೀನು ಒಳ್ಳೆ ಏನಾರು ಮಾಡ್ಕೊಂಡು ಗೆಳಬೇಕು. ಏನಾಗ್ತಿಲ್ಲ ಇಲ್ಲಿ ನೀನು ಹೋಗಿದ್ದೇನ ಕಡೆ? ಇಲ್ಲ ಯಾಕೆ ಹೋಗಿಲ್ಲ, ಹೋಗ್ಬೇಕಂದ್ರೆ ಹಿಂಗೆ ಆಗ್ಬಿಡ್ತಿ. ಅಲ್ಲಿ ಮೈದಿಂದು ಮದುವೆ ಫಿಕ್ಸ್ ಆಗೈತೆ ಅಂತ, ಏನೋ ಲಗ್ನನೂ ಆಯ್ತು ಇಷ್ಟರಾಗಿ ಇಡ್ತಾರಂತ. ಮತ್ತೆ ನಿನ್ಗೇನು ಹೇಳಿಲ್ಲ ನೋಡಿ, ದೊಡ್ಡ ಸೊಸಿ ಹಿರಿಯ ಸೊಸಿ ನೀನು, ನಿನಗೆ ಗೊತ್ತಿಲ್ಲಲ್ಲ. ಅಲ್ಲ ನೋಡಕ್ಕೆ ಬರ್ತಾರಂತ ಅಂದಿದ್ರು, ನೋಡಕ್ಕೆ ಬರೋದಿನ ಫೋನ್ ಮಾಡಿದ್ರಿ ಇಲ್ಲಿ ಇವ್ರ ಮನೆಗೆ, ನೋಡ್ರ ಮನೆಗೆ ಫೋನ್ ಮಾಡಿದ್ರು. ಅವನು ಹೋಗಂತಂದು ಮತ್ತೆ ಹೆಂಗೆ ಗೊತ್ತಾಗ್ಬಿಟ್ಟು ಹೋಗಲಿಲ್ಲ. ನಮ್ಮ ಅಪ್ಪನ ರಾಯಚೂರಿಗೆ ಹೋಗಿದ್ದೆ ತೊಗರಿ ನೋಡೋಕ್ಕೆ, ಹಂಗಾಗಿ ಹೋಗಿಲ್ಲ. ಅವ್ರು ನೋಡಿ ಯಾಕ್ಯಾರ ನೋಡಕ್ಕೆ ಬರ್ತಾರೆ, ಕರೆದ್ರು ಕೂಡ ನಾವು ಹೋಗೋಕ್ಕಾಗಿಲ್ಲ. ನಮ್ಮ ಮದುವೆ ಫಿಕ್ಸ್ ಆಗಿದ್ದು ಗೊತ್ತಿಲ್ಲ. ಜಲ್ದಿ ಮದುವೆ ಮಾಡಕತ್ತಾರ. ಆ ಸೋಮಯ್ಯ ಮಗ ಬಂದಿದ್ದೆ ಶಂತಿಗೆ ಹೋಗಿದ್ನಲ್ಲ, ನಾನು ಹೇಳ್ದೆ ಬಂದಿದ್ರಂತ ಚೀಟೆಲ್ಲ ಜಾತಿಗೆಲ್ಲ ಕೊಟ್ಟೋಗ್ಯಾರ, ಏನೋ ಜಲ್ದಿ ಲಗ್ನ ಮಾಡಕತ್ತಾರ ಅಂತ ಅನ್ನಕತ್ತಿದ್ ನೋಡಪ್ಪ. ಯಾಕೆ ಅಂತ ಜಲ್ದಿ ಮಾಡೋಂಥದ್ದು ಏನೈತೆ ಅಂತ? ಇದಕ್ಕಂತ ಮಾಡ್ತಾರೆ ಏನೈತೆ ನಾವು ಯಾರಿಗೆ ಗೊತ್ತು? ಮೊದಲು ನಿಮ್ಮ ಇದು ಕುಡು ಅಡ್ಡಾಡ್ತೈತೆ ಊರು ತುಂಬೆಲ್ಲ, ಇದಕ್ಕೆ ಮಾಡಕತ್ತಾರ ಯಾರಿಗೆ ಗೊತ್ತು? ಮಾಡಿ ಬಿಡು, ಮಾಡಿದ್ರೆ ಮತ್ತೆ ಹೇಳ್ತಾರೆ ನಮ್ಗೆ ಹೇಳೋದಂಗೆ ಮಾಡ್ತಾರ ಹೇಳ್ತಾರೆ. ಅದ್ರಾಗ ಏನೈತೆ? ಅಲ್ಲ ಅಲ್ಲಿ ನಿಮ್ಮ ಮನೆಗೆ ಆಗಲ್ಲ, ತಿರುಗಿ ಎಲ್ಲಷ್ಟು ಮಾತುಕತೆಗೆ ಬಟ್ಟೆ ತರೋದು, ಬಂಗಾರ ತರೋದು, ಲಗ್ನ ಪತ್ರದ್ದು, ರೊಟ್ಟಿ ಹಾಕೋದು, ರೊಟ್ಟಿಗೆ ಇಟ್ಟು ಮಾಡ್ಕೊಳ್ಳೋದು, ಕಿರಾಣಿ ತರೋದು, ಎಲ್ಲಷ್ಟು ಮಾತುಕತೆ ಆಗೈತಿ. ನಿನಗೆ ಒಂದು ಮಾತಿಲ್ಲ ನೋಡಿ. ನೀನು ಮನೆ ಹಿರಿ ಸೊಸಿ ವೇಸ್ಟ್. ನೀನು ಅದಕ್ಕೆ ಬೇಕಿತ್ತನೋ ಅಂತ ದೊಡ್ಡ ಮಂತೇನ ಅಂತ ಹೇಳ್ದಾಕಿ ನಮ್ಮ ದೊಡವ. ದೊಡ್ಡ ಮಂತನಕ್ಕೆ ನೀನು ನೋಡಿದ್ರೆ ನನಗೆ ಅನ್ನಗೂ ಬರ್ತೈತೆ. ಅಯ್ಯೋ ಪಾಪ, ನಿನಗೆ ಹಿಂಗೆ ಆಫರ್ದಾಗಿತ್ತು. ನಿನಗೇನು ನಾಯಿ ಮೇಲೆ ಕೊಟ್ಟಷ್ಟು ಕೊಡಲ್ಲ ಕಲ್ಲಿ. ಅಲ್ಲೆಲ್ಲ ಅವ್ರ ತಂಗಿದೆ ಎಲ್ಲ ನಾಗಮ್ಮ ಒಂದಲ್ಲಿ ಎಲ್ಲಷ್ಟು ಪ್ರತಿಯೊಂದಿರೋದು ನಿಂದು ಏನೇನು ನಡೆಯಲ್ಲ. ಅದನ್ನ ನಾನು ಅದ್ರ ಸಲಗೆ ನನಗೆ ಅವ್ರಿಗೆ ಬರೋ ಜಗಳ. ಈಗ ನಮ್ಮ ಒಂದು ಕುಳಿತಿತ್ತು ಒಂದೇ ಸಮಾನ. ಅಲ್ಲ ಮನೆ ಹಿರಿಯ ಸೊಸೆಯಾಗಿ ನನ್ನ ಒಂಚೂರು ಒಂದು ಮಾತು ಹೇಳೋದು ಎಲ್ಲಷ್ಟು ಮಾತುಕತೆ ಹೇಳ್ಯಾರನು. ಆಡ್ಲ ಬರಲಿ ನನ್ನ ಗಂಡ ಕರೆಯಕ್ಕೆ ಮಾಡ್ತಾನೆ ಎಲ್ಲ ಚಾಡಿಸಿ ಕಳಿಸ್ತೀನಿ. ಯವ್ವ ಮತ್ತೆ ನೀನು ನನ್ನ ಹೆಸರು ಹಿಡಿದಂಗೆ ತಾಯಿ, ಸುಮ್ಮನೆ ಅದಕ್ಕೆ ನಾನು ನನ್ನ ಮೇಲೆ ಸುಮ್ಮನೆ ಒದರಾಡ್ತಾನೆ. ಊರಿಗೆ ಹೋದ್ರೂ ಮಾತಾಡ್ಸಲ್ಲ ಸರಿಗೆ. ಸುಮ್ಮನೆ ಮತ್ತೆ ನನ್ನ ಹೆಸರು ಹೇಳಕ್ಕೆ ಹೋಗ್ಬಿಡ. ಹೆಂಗೆ ಗೊತ್ತೈತೆ ಅಂತ? ಹಿಂಗೆ ಗೊತ್ತೈತೆ ಅಂತ ಹೇಳ್ತಾನೆ ಒಂದು ಬೇವರ್ಸಿ. ಹಿಂಗೆ ಗೊತ್ತೈತೆ ಅಂತ ಹೇಳು. ಗೊತ್ತಾಗಲ್ಲ ನೋಡಿ, ಊರಾಗಿರೋದು ಸಕ್ರಿ ಸೊಳಗ ನೀನು ಒಬ್ಬನ. ನಿನ್ನ ಬಿಟ್ಟರೆ ಯಾರಿಲ್ಲ, ಯಾರು ಇಲ್ಲಿದ್ದಲ್ಲಿ ಅಲ್ಲಿ ತಂದು ಅಚ್ಚವೂ ಇಲ್ಲ. ಏನೋ ಸಜ್ಜಿಕ ವಿಷಯ ಗೊತ್ತಾಗೈತಪ್ಪ ಅದಕ್ಕೆ ಕೇಳಿದ್ರೆ ಇರುತ್ತೆ. ಅದು ಹೇಳಿದ್ರೆ ಬರುತ್ತೆ. ನೀನು ಬಂದು ಚಲೋತ್ನ ಕರೆಕ್ಟ್ ಹಿಂಗೆ ಫಿಕ್ಸ್ ಆಗೈತೆ ಇದ್ರಂಗೆ ಫಿಕ್ಸ್ ಆಗಿದ್ದು ಗೊತ್ತಿತ್ತು ಬಿಡು. ನಮ್ಮ ಮದುವೆ ಮಾತುಕತೆ ನಡೆಕತ್ತೆ ಜಲ್ದಿ ಮಾಡ್ಕೊಳ್ತಾರೆ ಅಂತೇಳಿ ಮೊದಲು ಕೇಳಿ ನಾನು ಹೇಳಂಗಿರುತ್ತೆ. ಬಂದ ತಕ್ಷಣ ಬೆಂಕಿ ಹೆಚ್ಚಿದಾಗ ಅಂತೇಳಿ ಹೇಳಂಗಿರುತ್ತೆ. ಮೇಡಮ್ ಎಲ್ಲ ಮಾತಾಡಿದ ಊರಾಗ ಸಂಸಾರ ಮನೆಯೆಲ್ಲ ಹೊಡೆದ ಹಾಗಾದ್ರೆ ಎದಕ್ಕಿರ್ತಾರಪ್ಪ ನಿಮ್ಮ ಅಂತಾರೆ. ನಿಮ್ಮ ಅಂತಾರಿಂದ ದೇಶಕ್ಕೆ ಊರಿಗೆ ಒಳ್ಳೇದು ಮಾಡೋಕೆ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಿಲ್ಲ, ಕೆಟ್ಟದಂತ ಮಾಡ್ಕೋಬಾರ್ದು. ಹೆಂಗಾರ ಹುಟ್ಟಿದಾರಪ್ಪ ನೀವು, ನಮ್ಮ ತಂಗಿ ಹೊಟ್ಟೆ ಹೆಂಗಾರು ಹುಟ್ಟಿದಾರಪ್ಪ ನೀವು. ನಿಮ್ಮಪ್ಪ ಹಂಗೆ ಇದ್ದ ಹಂಗೆ ಬಿದ್ದಿದ್ದು ಮಕ್ಕಳ ನೀರು ಹಾಕ್ಯಂಡು ಮಣ್ಣು ಹಾಕ್ಯಂಡು ಅಲ್ಲ ನೀವು ಹಿಂಗೆ ಹಾಕಿಟ್ಟಿದ್ದಲ್ಲ. ಅವ್ರು ಉದ್ದಾರ ಆಗಲ್ಲ ಹೆಂಗೆ ಮಾಡ್ಯಾರ. ಅವ್ರು ಉದ್ದಾರ ಆಗಲ್ಲ ಉದ್ದಾರ ಆಗೈತಿ. ನೀನು ಉದ್ದಾರ ಆಗಲ್ಲ ನೋಡ್ಕೊಳ್ಳಲ್ಲ. ಫಸ್ಟ್ ಊರು ಸಬರಿ ಕೊಟ್ಟು ಒಂದು ಕೆಲಸ ನೋಡ್ಕೊಂಡು ಮನೆ ಮಠ ತಾಯಿ ನೋಡ್ಕೊಂಡು ನಿಮ್ಮ ಅಪ್ಪ ಹತ್ರ ಹೋದ್ಬಿಡು. ತಾಯಿ ನೋಡ್ಕೊಂಡು ಚಲೋತ್ನ ಇರೋದು ಮಾಡ್ತೀವಿ. ಅದನ್ನ ಬಿಟ್ಟು ಅಂತಾರೆಲ್ಲ ಅಲ್ಲಿಗೆ ಹೆಚ್ಚಿ ಮನೆ ಹೊಡೆ ಅಂತ ಕೆಲಸ ಗೊತ್ತು ಮಾಡೋಕೋಬೇಡ. ಒಂದೆಲ್ಲ ಒಂದಿನ ನೀನು ಸುಡ್ತೈತದ. ಇವಾಗ ನನ್ನ ಮಗಳಿಗೆ ಗೊತ್ತಾಗಬೇಕು. ಗೊತ್ತಾಗಿಲ್ಲ ಅವಳಿಗೆ ಒಂದಿನ ಗೊತ್ತಾಗುತ್ತೆ. ಅದಕ್ಕೆ ನಾನು ಏನು ಮಾತಾಡೋಕೆ ಸುಮ್ಮನೆ ನೋಡೋದು ಯಾಕೆ ಹೆಂಗಂತಾಳೆ ದೊಡವು. ನನ್ನ ಮಾತಿಗೆ ಅಂತಾಳೆ ಮನೆಗೆ ಬಂದ ಮನೆಯಾಳ ಅಂತ ಏನು ನಾನು ಹೇಳಿದ್ರೆ ಏನಾರ ತಪ್ಪಾಯ್ತನಕ. ಎಲ್ಲ ಬಿಡಲಿ ಹಾಕಿದ್ದೆ ಅಂತ ತಿಳಿ ಕೆಡ್ಸೋಕೆ ನೀನು ಸುಮ್ಮನೆ ಇಷ್ಟು ಹೇಳಿದೆಲ್ಲ ಆಯ್ತು. ನನ್ನ ಗಂಡ ಬರಲಿ ಲಗ್ನಕ್ಕಂತ ಕರೆಕ್ಟ್ ಬರಲಿ ಜಾಡ್ಸಿ ಕಳಿಸ್ತೀನಿ. ಅದನ್ನ ಮೇಂಟೈನ್ ಮಾಡೋಕೆ ಅದು ಮೇಂಟೈನ್ ಮಾಡೋ ಇಲ್ಲಾಂದ್ರೆ ದೊಡ್ಡ ಸೋಸಿ ಪೋಸ್ಟ್ ಹೋಗಿಬಿಡ್ತೈತೆ ನನ್ನಿಂದ. ಯಾಕಂದ್ರೆ ನಾವು ಕೇಳ ನಮ್ಮ ಹಿರಿಯರ ಮಾತು ಕೇಳ್ತಿದ್ವಿ. ಇಂಥ ಕೊಂಡು ಪೋಕ್ರಿರೋದು ಮನೆ ಆಡ್ರದು ಮಾತು ಕೇಳೋ ಮುಂದೆ ಕೇಳ್ಕೊತಿದ್ವಿ. ಯಾಕಂದ್ರೆ ಚಂದನ ಕೇಳಿಸಿ ಯಪ್ಪ ಊರೆಷ್ಟು ತಣ್ಣಗೈತೆ. ಹಿಂಗೆ ಇರಬಾರ್ದು ಊರು ಯಾವಾಗಲೂ ಊರು ಬಿಗಿ ಅಂತಿರ್ಬೇಕು, ಕಲಹ ಹತ್ತಿರ್ಬೇಕು, ಜಗಳ ಹತ್ತಿರ್ಬೇಕು, ಹೊಡೆದಾಡ್ತಿರ್ಬೇಕು ಮಂದಿ. ಅದು ನನಗೆ ಭಾರಿ ಚಂದ ನೋಡೋಕೆ. ಇದ್ರಂಗೆ ಪ್ರಶಾಂತ ಇತ್ತಪ್ಪ ಅಂದ್ರೆ ಯಾವುದು ಆಸಕ್ತಿನೇ ಇರಲ್ಲ ಎಲ್ಲದ್ರಾಗ. ನನಗಂತರ ಒಂಥರ ಖುಷಿ ನನಗೆ. ಊರೊಟ್ಟು ಗಲಿಬಿ ಜಗಳ ಹೊಡೆದಾಟ ಇರ್ಬೇಕು. ಯಾರಿಗೆ ಹಚ್ಚನ ಯಾರಿಗೆ ಹಚ್ಚನ ಏನು ಮಾಡೋಕು ನೋಡೋಂಥದ್ದು ಎಷ್ಟು ಅವನು ಕಸಿದ್ರು. ಈಕಿ ಸಾಹಿತ್ಯದ ಆಕಿವಳು ಮನೆ ಮುದುಕಿ ಸೊಸಿ ಹಚ್ಚಂತೇಳಿ ಮುದುಕಿ ಮನೆ ಪಟ ಹೊಡೆದಲ್ಲ. ಏನಾರ ಒಂದು ದುಡುಕಿ ಹಚ್ತಿಂತಾನೆ. ಸಾವಿತ್ರಿ ಬಾ ಇಲ್ಲಿ ಬಾ. ಯಾರಪ್ಪ ನನ್ನ ಕರೆಯರು ಇವರು? ಈಕಿ ಇರಮಕ್ಕ ಕೇಕಪ್ಪ ನನ್ನ ಕರೆಯಕತ್ತಾಳ. ಮೊದಲು ಆಕಿಗೆ ನಮ್ಮ ಅತ್ತಿಗೆ ಇವರಲ್ಲ ಇದಕ್ಕೆ ಕರಿತೇವೆ. ಸುಮ್ಮನೆ ಮಾತಾಡ್ಸಿರ ಅಂತಪ್ಲ ಮಾತಾಡ್ಸಿಲ್ಲ ಅಂದ್ರೆ ಅಂತಪ್ಲ ಏನೋ ನೋಡೋಣ. ಏನು ಸಾವಿತ್ರಿ ಕರೆದ್ರೆ ಹಂಗೆ ಹೊಂಟಿದಲ್ಲ. ಏನು ನೋಡಲ್ಲ ಏನು ಊರಾಗ ಹಿರಿಯರು ಅಂದ್ರೆ ಏನು ಲೆಕ್ಕಕ್ಕಿಲ್ಲ. ನಿಮ್ಮ ಅತ್ತಿ ನೋಡಿದ್ರೆ ನಾನೇನ್ರ ನೋಡಿ ಮಾತಾಡ್ಸಲ್ಲ ಹಂಗೆ ಬಂದಪ್ಪ ಅಂದ್ರೆ ಇಲ್ಲದ 108 ಮಾತಾಡ್ತೈತೆ. ನಾವು ಒಂದು ಹೇಳ್ತೀವಿ ಅದೊಂದು ತಿಳ್ಕೊತೈತೆ. ನೀವು ನೋಡಿದ್ರೆ ಕರೆದು ಮಾತಾಡ್ಸಿದ್ರೆ ಮಾತಾಡಲ್ಲ. ಏನಿಲ್ಲ ಅಕ್ಕ, ನಾನು ಸ್ವಲ್ಪ ಕೆಲಸಕ್ಕೆ ಹೊಂಟಿದ್ದೆ ಜಲ್ದಿ, ಹಾಗಾಗಿ ನೋಡ್ಲಿಲ್ಲ ಲಕ್ಷಕ್ಕೆ ತಗೊಳ್ಳಲ್ಲ.
ಏನು ಹೇಳ್ರಿ ಆರಾಮದಿರಲ್ಲ? ಆರಾಮದಿಲ್ಲ ಬಿಡು, ನಾನೇನು ಪಾಪ ನಿಂದ ನೋಡೋಕ್ಕಾಗಲ್ಲ. ಪಾಪ ಅನ್ಸುತ್ತೆ ನಾನು ನೋಡಿದ್ರೆ ನೀನು ಎಡೆ ಸಸಿ ಎಷ್ಟು ಅಡ್ಡಾಡಿ ಎಷ್ಟು ಹೊಲ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ. ಪಾಪ ನೀನು ನೋಡಿದ್ರೆ ನನಗೊಂಥರ ಅನಿಸ್ತದೆ. ಯಾಕ್ರಿ ಈರಮ್ಮಕ್ಕರ ಏನಾಯ್ತು ಅಂತ? ಏನಿಲ್ಲ ಬಿಡು, ಸುಮ್ಮನೆ ಅನ್ನಷ್ಟು ಏನಿಲ್ಲ. ನಮ್ಮ ಅತ್ತೆರು ಬಂದ್ರಲ್ರಿ ಹಿಂದ. ಅಯ್ಯೋ ಎಲ್ಲಿಂದ ಬಂತು ಹೋದ? ಅಯ್ಯಪ್ಪ ನಾನೇನಿಲ್ಲ. ಎಲ್ಲವೇ ಏನೋ ಈ ಕಡೆ ಬಂದು ಇದೊಂದು ಕಿವಳು ಮುಗಿಯೋದು ಸಸಿನ ಒಟ್ಟ ಕಾಯ್ತಿರ್ತಾನೆ, ಒಟ್ಟ ಬಿಟ್ಟಿರಲ್ಲ. ಎಲ್ಲಿ ಹೋದ ಅಂದ್ರೆ ಇಲ್ಲಿಂದ ಬರ್ತದೆ. ಎಲ್ಲರ ಮನೆಗೆ ಹಚ್ತೀನಿ, ಇವ್ರ ಮನೆಗೆ ಬಂದು ಹಚ್ಚಕ್ಕಾಗಲ್ಲ. ನನಗೆ ಯಾಕಂದ್ರೆ ಸಸ್ತೆ ಮುಂದೆ ಬಂದ್ರಪ್ಪ ಅಂದ್ರೆ ಹಿಂದೆ ಗೊತ್ತಿರ್ತದೆ. ಅದು ಹಿಂದೆ ಮೆಲ್ಲಕ್ಕೆ ಬರ್ತಾವೆ, ಯಾರು ಏನು ಕೇಳ್ತಾರಂತೆ. ಹಾಗಾಗಿ ಊರಾಗ ಈ ಮಡಿಕೆ ಮನೆಗೆ ಬಂದ್ಬಿಟ್ಟು ಎಲ್ಲಿ ಹಚ್ಚಕ್ಕಾಗಲ್ಲ ನಾನು. ಇದೊಂದು ಹೇಳ್ತೀನಿ ರೀ ನಾನು, ಏನಂತಂದ್ರೆ ಊರಾಗಿಂತ ಒಬ್ಬರು ಹಿರಿಯರಿದ್ರಪ್ಪ ಅಂದ್ರೆ ಮನೆಗೆ ಒಬ್ರು ಇಂಥ ಹಿರಿಯರಿದ್ರಪ್ಪ ಅಂದ್ರೆ ಇಂಥ ಏನು ಕೆಲಸಗಳು ಇರ್ತಾವಲ್ಲ ಯಾವ ಹಾಗೆ ಸಾಧ್ಯವಾದಷ್ಟು ತಡೆಗಟ್ತಾರೆ ಇಂಥವೆಲ್ಲ ಕೆಲಸಗಳನ್ನ. ಒಬ್ಬರು ಮನೆ ಕದನ ಆಗೋದು ಜಗಳ ಆಗೋದು ಅಂತ ಇಂಥವಿದ್ರೆ ತಡೆಗಟ್ತಾರೆ ಅವರು. ಅದಕ್ಕೆ ಮನೆಗೆ ಯಾರು ಹಿರಿಯರಿದ್ರಪ್ಪ ಅಂದ್ರೆ ನೀವು ಪುಣ್ಯವಂತರು, ಅವ್ರನ್ನ ಚಲೋತ್ನೇ ನೋಡ್ತೀರ ಅಷ್ಟೇ. ಅವರೆಲ್ಲ ಥರದಿಂದ ನಿಮ್ಗೆ ಒಳ್ಳೇದು ಮಾಡ್ತಿರ್ತಾರೆ. ಮನೆ ದುಷ್ಟಶಕ್ತಿ ಬರೋದು ಅದು ಇದು ಎಲ್ಲ ನಿಂತ ವಯಸ್ಸಾದವರಿಂದ ಸಾಧ್ಯ ಇರ್ತದೆ ತಡೆಗಟ್ಟಕ್ಕೆ. ಹಂಗಾಗಿ ಅವ್ರನ್ನ ಚಲೋತ್ನೇ ನೋಡ್ತೀರ ಅಷ್ಟೇ. ಏನಲ್ಲೇ ಬೆಂಗ್ಲಿ ಇರಿ ಏನು ಮಾತಾಡಕತ್ತಿದ್ ನನ್ನ ಸಸಿ ಕೂಡ ಏನು ಮಾತಾಡ್ಕತ್ತೀನಿ ನಿಂದೇನ ಹೊಡೆದ್ನಲ್ಲ ನನಗೇನ ನನ್ನ ಸಸಿ ಕೂಡ ನಿಂದೇನು ಮಾತು ಯವ್ವ ತಾಯಿ ತಿರುಗವ ಏನು ಮಾತಾಡಿಲ್ಲ ಹಂಗೆ ಅಷ್ಟೇ ಎದ್ರಿ ಒಂದು ಆರಾಮ ಅಂತ ಅಷ್ಟೇ ಕೇಳಿದಂತ ಏನೂ ಹೇಳಲ್ಲ. ಅದೊಂದು ಅಂಜಿಕೆ ಇರಲಿ. ನಾನಿರತ್ತ ನನ್ನ ಸಸ್ತರಿಗೆ ಆಯ್ತು ನನಗಾಯ್ತು ಕದನ ಹಚ್ಚಕ್ಕಾಗಲ್ಲ ಊರಾಗ ಆಯ್ತಾ. ನಾನು ಬೇರೆ ಮನೆಗೂ ನಾನು ಕಾಯ್ತೀನಿ ಬಿಡು, ನಮ್ಮ ಮನೆಗೆ ಅಂತೂ ಒಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ. ಹಂಗೆ ಕಾಯ್ತಿರ್ತೀನಿ ನನ್ನ ಮನೆಗೆ. ಆಯ್ತವ ಗೊತ್ತಾಯ್ತು ನೀನು ದೊಡ್ಡ ದುರ್ಗವನಿ, ನಮ್ಮೂರಿ ಊರ್ಕಾಯಿ ದುರ್ಗವನಿ ಆಯ್ತಾ. ಅಷ್ಟೇ ನನ್ನ ಕೆಲಸ ಸುಮ್ಮನಿರಲಿ. ಏನಿಲ್ಲ ಗೊತ್ತಾಯ್ತಲ್ಲ ದುರ್ಗಮ್ಮ ಏನು ಮಾಡ್ತಾವಂತ. ನಿನ್ನಂತಾರೆ ಕೆಟ್ಟರಿಗೆ ಹಂಗಿರ ನೀನು. ಅಥವಾ ಅಷ್ಟಾಂಗಕ್ಕೆ ಶರಣ. ಆಯ್ತು ಮನೆಗೆ ನಾನು ನೋಡು ಸಾವಿತ್ರಿನಿಗೆ ಆತ್ಮ ಆನ್ಮಾಡ ಬರೋಬ್ಬರಿಲ್ಲ. ಊರ ಮನೆ ಎಲ್ಲ ಬೆಂಕಿ ಹಚ್ಚಿಡ್ತಾಳೆ ಆಕಿ. ಯಾರು ಕೂಡ ಮಾತಾಡ್ತಾಳೆ ಅವ್ರ ಮನೆ ಇದಾಯ್ತು ಅಂತ ಅರ್ಥ. ನೀನು ಯಾಕತ್ತಿ ನೋಡ ಏನೂ ಮಾಡೋಕ್ಕಾಗಲ್ಲ ನನ್ನ ಮನೆಯ. ಹಂಗೆ ಇತ್ತಪ್ಪ ಅಂದ್ರೆ ಕೆಳಗಿತ್ತಪ್ಪ ಅಂದ್ರೆ ಇಂಥವ್ರು ಮಾತು ಕೇಳ್ಕೊಂಡು ಸೀರೆ ಹೋಗ್ಬಿಡೋಕಷ್ಟೇ. ನನ್ನ ಮಕ್ಕಳು ನನ್ನ ಕೈಗಾರ ಅನ್ನೋಕ್ಕೇನಿಲ್ಲ. ಇದು ನ್ಯಾಯವಾಗದಾರ ಅವ್ರು. ನೀನು ಚಲೋ ಮಾಡಲ್ಲ ಅಂತಲ್ಲ ಇಂಥವ್ರ ಮಾತು ಕೇಳಿ ಇದಾಗಬೇಡ ಅಷ್ಟೇ. ಅಷ್ಟೇ ಅದು. ಓಕೆ ವೀಕ್ಷಕರೇ, ಈ ಕಥೆಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಥೆಯ ಮುಂದಿನ ಭಾಗವು ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪುಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.